ಲೋಕಸಭೆ ಚುನಾವಣೆಯ ಫಲಿತಾಂಶ ಅತ್ಯಂತ ಸಂತುಷ್ಟಗೊಳಿಸಿರುವಂತಹ ಪಾರ್ಟಿ ಯಾವುದು ಅಂತ ಕೇಳಿದ್ರೆ ಅದು ಜೆಡಿಎಸ್. ಕಾರಣ ಜೆಡಿಎಸ್ ನಿಂತ್ಕೊಂಡ 3 ಕ್ಷೇತ್ರಗಳಲ್ಲಿ 2ರಲ್ಲಿ ಗೆಲುವನ್ನು ಸಾಧಿಸಿದೆ. ಅಷ್ಟು ಮಾತ್ರ ಅಲ್ಲ, ತಮ್ಮ ಫ್ರೆಂಡ್ಶಿಪ್ ಪಾರ್ಟಿ ಬಿಜೆಪಿಗೂ ಲಾಭವನ್ನ ತಂದುಕೊಟ್ಟಿದೆ. ಫಿನಿಕ್ಸ್ ನಂತೆ ಪುಟ್ಟಿದೆದ್ದಿದೆ ಜೆಡಿಎಸ್. ಕಳೆದ ವಿಧಾನಸಭೆಯ ಚುನಾವಣೆಯ ಫಲಿತಾಂಶದ ನಂತರ ಹಲವರು ಜೆಡಿಎಸ್ ನೋಡ್ಕೊಂಡು ಕುಹಕ ಮಾಡಿದವರೇ ಹೆಚ್ಚು. ಬಟ್ ಪರ್ಫಾರ್ಮೆನ್ಸ್ ಮೂಲಕ ಬಾಯಿ ಮುಚ್ಚಿಸೋ ಕೆಲಸವನ್ನು ಮಾಡಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಮ್ಯಾಜಿಕ್ ದೋಸ್ತಿಗೆ ಅತಿ ದೊಡ್ಡ ಲಾಭ ಆಗಿದೆ. ಫಸಲು ಸಿಕ್ಕಿರೋದು ಅದ್ಧೂರಿಯಾಗಿ. ಕಲ್ಯಾಣ ಕರ್ನಾಟಕದಲ್ಲಿ ಕೈ ಕಹಳೆ ಮುಳುಗಿಸಿದ್ರೆ ಬಿಜೆಪಿ ಸೊನ್ನೆ ಸುತ್ತಿದ್ದು ಭಾರಿ ವರಿಯನ್ನ ತಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಮುಗಿದೇ ಹೋಯ್ತು ಅಂತ ಭವಿಷ್ಯವನ್ನ ಹೇಳ್ತಾ ಇದ್ದಂತಹ ವಿರೋಧಿಗಳಿಗೆ ರಿಸಲ್ಟ್ ನ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ವಿರೋಧಿಗಳ ತಂತ್ರವನ್ನ ಮಕಾಡೆ ಮಲಗಿಸುವಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ತಂತ್ರಗಾರಿಕೆ ಯಶಸ್ವಿ ಆಗಿದೆ. ಹಾಗಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ಸಾಧನೆ ಏನು, ಅದ್ರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಇದ್ದೀರಾ. ಹಳೆ ಮೈಸೂರು ಭಾಗದಲ್ಲಿ 12 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಇದರಲ್ಲಿ ಹೆಚ್ಚು ಲಾಭ ಆಗಿದ್ದು ಯಾರಿಗೆ ಅಂತ ಹೇಳಿದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಜೋಡಿಗೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಮೈತ್ರಿಯ ನಿಜ ಲಾಭ ಆಗಿದ್ಯಾ ಇಲ್ವಾ ಅನ್ನೋದು ಗೊತ್ತಾಗೋದು ಹೇಗೆ ಅಂದ್ರೆ ಇಲ್ಲಿ ನಡೆಯುವಂತಹ ಪರ್ಫಾರ್ಮೆನ್ಸ್ ಬೇಸಿಸ್ ನಲ್ಲಿ ಅನ್ನೋದು ಪೊಲಿಟಿಕಲ್ ಪಂಡಿತರ ಮಾತಾಗಿತ್ತು, ವಿಶ್ಲೇಷಣೆ ಆಗಿತ್ತು. ಲಾಭ ಆಗಿದೆ, ಬಿಜೆಪಿ ಜೆಡಿಎಸ್ ಜೋಡಿಗೆ ಹೆಚ್ಚು ಲಾಭ ಆಗಿದೆ. ಸಿದ್ದು ಡಿಕೆಶಿ ಇದ್ರೂ ಕೂಡ ಕಾಂಗ್ರೆಸ್ಗೆ ಬಿಗ್ ಲಾಸ್ ಆಗಿದೆ, ಮುಖಭಂಗ ಆಗಿದೆ. ಇಬ್ಬರು ಪ್ರಮುಖ ನಾಯಕರಿಗೆ 10 ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ದೋಸ್ತಿ ಗೆದ್ದು ಬೀಗಿದ್ದಾರೆ. ಹಳೆ 2 ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ಗೆ ಗೆಲುವು ಸಿಕ್ಕಿರೋದು. ಹಳೆ ಮೈಸೂರು ಭಾಗದ 2 ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ಗೆ ಗೆಲುವು ದಕ್ಕಿರೋದು ಅವರಿಗಾದಂತಹ ಹಿನ್ನಡೆಯನ್ನ ತೋರಿಸ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಜೆಡಿಎಸ್ನಿಂದ ಬಿಜೆಪಿಗೆ ಲಾಭವಾದ ಕ್ಷೇತ್ರಗಳು ಯಾವುದು ಅಂತ ನೋಡಿದಾಗ ಮೈಸೂರು, ಯದುವೀರ್ ಅವರ ಗೆಲುವಿನ ಅಂತರ ಅದನ್ನ ಹೇಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ನೋಡಿದ್ರೆ 1,39,562 ಒಕ್ಕಲಿಗ ಬ್ಯಾಸ್ಟನ್ ಅದು. ಇನ್ನೊಂದು ಕಡೆಗೆ ಬೆಂಗಳೂರು ಗ್ರಾಮಾಂತರ, ಇಲ್ಲೂ ಬಿಜೆಪಿ ಜೆಡಿಎಸ್ನ ಮತಗಳು ಒಂದಾಗಿದ್ದ ಪರಿಣಾಮ 2,69,590 ಪ್ರಚಂಡ ಗೆಲುವನ್ನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಪಡ್ಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬಲಿಜ ಹಾಗೂ ಒಕ್ಕಲಿಗ ಓಟ್ಗಳು ಜಾಸ್ತಿ ಇದೆ. ಸೊ ಇಲ್ಲಿ ಒಕ್ಕಲಿಗ ಹಾಗೂ ಬಲಿಜರು ಒಟ್ಟಾಗಿ ಸುಧಾಕರ್ರನ್ನ ಗೆಲ್ಲಿಸಿದ್ದಾರೆ. ಇದರ ಕೀರ್ತಿ ಕೂಡ ಜೆಡಿಎಸ್ಗೆ ಸಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ. 1,63,460 ಅವರ ಲೀಡು. ತುಮಕೂರಿನಲ್ಲೂ ಅಷ್ಟೇ ಲಿಂಗಾಯತರು ಹಾಗೂ ಒಕ್ಕಲಿಗರು ಒಂದಾದ್ರೆ ಸೋಮಣ್ಣ ಗೆಲುವು ಅಂತ ಹೇಳಲಾಗ್ತಾ ಇತ್ತು. ಸೊ ಒಕ್ಕಲಿಗರು ಒಂದಾಗಿರೋದು ಕೂಡ ಗೊತ್ತಾಗ್ತಾ ಇದೆ. 1,75,594 ಮತಗಳ ವಿನಿಂಗ್ ಮಾರ್ಜಿನ್. ಚಿತ್ರದುರ್ಗದಲ್ಲಿ 48,121, ಇಲ್ಲೂ ಕೂಡ ಜೆಡಿಎಸ್ ಜೊತೆಗೆ ಬಂದಿರೋದು ಗೊತ್ತಾಗ್ತಾ ಇದೆ ಗೋವಿಂದ ಕಾರಜೋಳ ಅವರಿಗೆ. ಮಂಡ್ಯದಲ್ಲೂ ಕೂಡ ಅಷ್ಟೇ ನಿರೀಕ್ಷೆ ಮಾಡಿದಂತೆ ಕುಮಾರಸ್ವಾಮಿ ಅವರನ್ನು ಯುನಾನಿಮಸ್ ಆಗಿ ಗೆಲ್ಲಿಸಿದ್ದಾರೆ. 2,84,620 ಮತಗಳ ವಿನಿಂಗ್ ಮಾರ್ಜಿನ್. ಕೋಲಾರದಲ್ಲೂ 71,388 ವಿನಿಂಗ್ ಮಾರ್ಜಿನ್. ಇದೆಲ್ಲವನ್ನ ನೋಡ್ತಾ ಇದ್ರೆ ಜೆಡಿಎಸ್ ನವರ ಲಾಭ ಬಿಜೆಪಿಗೆ ಎಷ್ಟು ಮಟ್ಟಿಗೆ ಆಗಿದೆ ಅಂತ. ಇನ್ನು ಒಕ್ಕಲಿಗ ಕೋಟೆಗೂ ಕುಮಾರಸ್ವಾಮಿನೇ ದಣಿನ ಅನ್ನೋ ಪ್ರಶ್ನೆ. ಯಾಕಂದ್ರೆ ಇದು ಒಕ್ಕಲಿಗ ನಾಯಕತ್ವದ ಯುದ್ಧ ಅಂತ ಕೂಡ ಬಿಂಬಿತವಾಗಿತ್ತಲ್ಲ. ವಿಧಾನಸಭೆಯಲ್ಲಿ 5% ಓಟು ಇವರಿಂದ ಕಿತ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಸಮುದಾಯದ ಬಳಿ ಪೆನ್ನು ಪೇಪರ್ ಕೊಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಇನ್ಫ್ಯಾಕ್ಟ್ ಸಮುದಾಯದಲ್ಲಿ ನಾನು ಕೂಡ ಸ್ಟೇಕ್ ಹೊಂದಿದ್ದೀನಿ ಅಂತ ತಿಳಿಸ್ತಾ ಇದ್ರು. ವಿಧಾನಸಭೆಯಲ್ಲಿ ಒಕ್ಕಲಿಗ ಮತಗಳ ವಿಭಜನೆಗೆ ಡಿಕೆಶಿ ಸಕ್ಸಸ್ ಆಗಿದ್ರು. 5% ವೋಟ್ ಶಿಫ್ಟ್ ಮಾಡಿಸುವಲ್ಲಿ ಒಂದೇ ವರ್ಷದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಒಕ್ಕಲಿಗ ಮತಗಳು ಕುಮಾರಸ್ವಾಮಿ ಬೆನ್ನಿಗೆ ನಿಂತಿರುವುದು ಸ್ಪಷ್ಟವಾಗ್ತಾ ಇದೆ. 70% ಮತಗಳು ಬಿಜೆಪಿ ಹಾಗೂ ಜೆಡಿಎಸ್ಗೆ ಚಾನಲೈಸ್ ಆಗಿರುವುದು ಕುಮಾರಸ್ವಾಮಿಯ ಕಾರಣಕ್ಕಾಗಿ. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ 10 ಸ್ಥಾನದಲ್ಲಿ ದೋಸ್ತಿಯ ಗೆಲುವಾಗಿದೆ. ನಿಜವಾದ ಲಾಭ ಎತ್ತಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ರಿಸಲ್ಟ್ ಎಚ್ಡಿಕೆಗೆ ಬಂಪರ್ ಆಗಿದೆ. ಎಚ್.ಡಿ. ಕುಮಾರಸ್ವಾಮಿ ವಾಸ್ ರೈಟ್ ಅನ್ನೋದು ಪದೇ ಪದೇ ಪ್ರೂವ್ ಆಗಿದೆ. ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಲಾಭ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಒಂದು ಮೈತ್ರಿಯ ಲಾಭ ಜೆಡಿಎಸ್ಗೆ ವರವಾಗಿದೆ. ಹಾಗೆ ಕುಮಾರಸ್ವಾಮಿ ಅವರ ನಿರ್ಧಾರ ಮೈತ್ರಿ ಮಾಡ್ಕೊಳ್ಳೋ ವಿಚಾರದಲ್ಲಿ ರೈಟ್ ಅನ್ನೋದು ಕೂಡ ಪ್ರೂವ್ ಆಗಿದೆ. ಒಕ್ಕಲಿಗ ನಾಯಕತ್ವದ ಉತ್ತರಾಧಿಕಾರದ ಯುದ್ಧದಲ್ಲಿ ಕುಮಾರಸ್ವಾಮಿ ಸೂಕ್ತ ಆಯ್ಕೆ ಅನ್ನೋದನ್ನ ಒಕ್ಕಲಿಗ ಸಮುದಾಯ ಮಾಡಿದ್ಯಾ ಅನ್ನೋ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಮಮತಾ, ಹೌದು. ಯಾಕೆಂದ್ರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಆಗಿದೆಯೋ ಗೊತ್ತಿಲ್ಲ, ಆದ್ರೆ ಜೆಡಿಎಸ್ಗೆ ಮಾತ್ರ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಮರುಹುಟ್ಟು ಅಂತ ಹೇಳ್ಬೋದು. ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಹೀನಾಯವಾಗಿ ಸೋತಿತ್ತು. ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯವನ್ನ ಕಳೆದುಕೊಂಡಿತ್ತು, ಕಡಿಮೆ ಸ್ಥಾನಕ್ಕೆ ಕುಸಿದಿತ್ತು. ಆ ಒಂದು ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಜೆಡಿಎಸ್ ಮುಗ್ದೇ ಹೋಗಿತ್ತು ಹಳೆ ಮೈಸೂರು ಭಾಗದಲ್ಲಿ ಅನ್ನುವಂತಹ ಚರ್ಚೆಗಳು ಕೂಡ ಪ್ರಾರಂಭ ಆಗಿತ್ತು. ಒಕ್ಕಲಿಗ ನಾಯಕತ್ವ ಫೈಟ್ ನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ನಾನೇ ಒಕ್ಕಲಿಗ ನಾಯಕತ್ವ ಅನ್ನುವಂತಹ ಬ್ಯಾಂಡ್ ಅನ್ನ ಹಾಕೊಂಡು ಓಡಾಡುವಂತಹ ಪರಿಸ್ಥಿತಿ ಬಂದಿತ್ತು. ಆದ್ರೆ ಲೋಕಸಭೆಯ ಫಲಿತಾಂಶ ಬಹುಶಃ ಅದೆಲ್ಲದರ ಒಂದು ಲೆಕ್ಕಾಚಾರಗಳನ್ನ ತಲೆಕೆಳಗಳಿಗೆ ಮಾಡಿದೆ. ಬಿಜೆಪಿ ಕೂಡ ಇದೇ ಒಂದು ನಂಬಿಕೆ, ಇದೇ ಒಂದು ತಂತ್ರಗಾರಿಕೆಯೊಂದಿಗೆ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿತ್ತು. ಹಾಗಾಗಿನೇ ಸುಮಾರು 12 ಕ್ಷೇತ್ರ ಹಳೆ ಮೈಸೂರು ಭಾಗದಲ್ಲಿ ಬರುವಂತಹ 12 ಕ್ಷೇತ್ರಗಳಲ್ಲಿ ಕ್ಲೀನ್ ಸ್ವೀಪ್ ಅನ್ನ ಬಿಜೆಪಿ ಜೆಡಿಎಸ್ ಮಾಡಿದೆ. ಸಹಜವಾಗಿ ಇದು ಅಳಿವಿನ ಅಂಚಿನಲ್ಲಿ ಇದ್ದಂತಹ ಜೆಡಿಎಸ್ಗೆ ಬೂಸ್ಟ್ ನೀಡುವಂತದ್ದು. ಒಂದು ಕುಮಾರಸ್ವಾಮಿ ಅವರಿಗೆ ಒಕ್ಕಲಿಗ ನಾಯಕತ್ವದ ವಿಚಾರ
ವಿಚಾರವಾಗಿ ಡಿ ಕೆ ಅವರ ಜೊತೆ ಫೈಟ್ ಇತ್ತು. ಈ ಒಂದು ಫಲಿತಾಂಶದಿಂದ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಬ್ಯಾಕ್ ಡ್ರಾಪ್ ಆಗಿದೆ. ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಪ್ರೂವ್ ಮಾಡ್ಕೊಂಡಿದ್ದಾರೆ, ನಾನು ಹಳೆ ಮೈಸೂರು ಭಾಗದ ಒಕ್ಕಲಿಗ ನಾಯಕತ್ವದ ಲೀಡರ್ ಅನ್ನುವಂತ ಮೂಲಕ. ಹೀಗಾಗಿ ಎರಡು ಅಂಶ, ಒಂದು ಜೆಡಿಎಸ್ ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳುವ ಜೊತೆಗೆ ಬೇಸನ್ನ ಗಟ್ಟಿ ಮಾಡಿಕೊಂಡಿದೆ. ಎರಡನೇದಾಗಿ ಕುಮಾರಸ್ವಾಮಿ ಅವರಿಗೆ ಒಕ್ಕಲಿಗ ನಾಯಕತ್ವದ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಇಬ್ಬರ ನಡುವೆ ಫೈಟ್ ನಡೀತಾ ಇತ್ತು. ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರು ಪ್ರಾಬಲ್ಯವನ್ನ ಪಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಜೆಡಿಎಸ್ಗೆ ಇದು ದೊಡ್ಡ ಮಟ್ಟದ ಗೆಲುವು ಅಂತ ಹೇಳಬಹುದು. ಬಿಜೆಪಿ ಕೂಡ ಇದಕ್ಕೆ ಸಪೋರ್ಟ್ ಮಾಡಿತ್ತು. ಹಾಗಾಗಿ ಬಿಜೆಪಿಗಿಂತ ಈ ಒಂದು ಫಲಿತಾಂಶ ಜೆಡಿಎಸ್ಗೆ ದೊಡ್ಡ ಮಟ್ಟದ ಲಾಭವನ್ನು ತೆಗೆದುಕೊಂಡು ಬಂದಿದೆ ಅನ್ನುವಂಥದ್ದು ಮಾತ್ರ ಸತ್ಯ. ಮಮತಾ. ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ. ಮೈತ್ರಿ ನಿರ್ಧಾರ ವರವಾಗಿ ಪರಿಣಮಿಸಿದೆ ಜಾತ್ಯತೀತ ಜನತಾ ದಳಕ್ಕೆ. ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ವಿರೋಧಗಳು ಎದುರಾದ್ರೂ ಕೂಡ ಕುಮಾರಸ್ವಾಮಿ ಅವರು ಸರಿ ಇದ್ರು, ಹಿ ವಾಸ್ ರೈಟ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಹಾಗೂ ಒಂದು ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ಉಳಿಬೇಕು, ಅದು ಸ್ಟ್ರಾಂಗ್ ಆಗ್ತಾ ಹೋಗ್ಬೇಕು ಅಂದ್ರೆ ಅವ್ರು ಅಧಿಕಾರದಲ್ಲಿ ಇರಬೇಕು, ಅವ್ರು ಗೆಲ್ತಾ ಹೋಗ್ಬೇಕು, ಆಗ ಮಾತ್ರ ಆ ಪಕ್ಷದ ಅಸ್ತಿತ್ವ ಇರೋದಕ್ಕೆ ಸಾಧ್ಯ. ಸೊ ಅದನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ ಇಲ್ಲಿ.